ಶ್ರೀ ನಿತ್ಯ ಶಂಕರಾನಂದ ಸರಸ್ವತಿ ಸ್ವಾಮೀಜಿ ಕಲರ್ಸ್ ಕನ್ನಡದಲ್ಲಿ ಪ್ರತಿದಿನ ಸೋಮವಾರದಿಂದ ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ಪಂಚಾಂಗ ಹೇಳ್ತಾರೆ, ಜ್ಯೋತಿಷಿ ಹೇಳ್ತಾರೆ ಟಿ ವಿಯಲ್ಲಿ. ಆ ನಿತ್ಯ ಶಂಕರಾನಂದ ಸ್ವಾಮೀಜಿ ಸರಸ್ವತಿ ಸ್ವಾಮೀಜಿಯವರು ಬಿಗ್ ಬಾಸ್ನಲ್ಲಿ ಎಂಟ್ರಿ ಆಗಿಬಿಟ್ಟಿದ್ದಾರೆ. ಇವರು ಶಂಕರಾನಂದ ಟಿ ವಿ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅದರ ಮುಖಾಂತರನು ಯೂಟ್ಯೂಬ್ನಲ್ಲಿ ಭವಿಷ್ಯ ಹೇಳ್ತಿರ್ತಾರೆ. ಟೋಟಲ್ ನಿಮ್ದು ಯಾವ ಬೇಕೆಲ್ಲ ಟೋಟಲ್ ಆಲ್ರೌಂಡ್ರ್ ಎಲ್ಲ ಇಡೀ ಪ್ರಪಂಚ ಜ್ಞಾನಿಗಳು ಇವರು. ಅಂಥ ಜ್ಞಾನಿಗಳು 419K ಸಬ್ಸ್ಕ್ರೈಬರನ್ನು ಹೊಂದಿದ್ದಾರೆ ಯೂಟ್ಯೂಬ್ನಲ್ಲಿ. ಅಂಥ ಫೇಮಸ್ ಸ್ವಾಮೀಜಿ ಬಿಗ್ ಬಾಸ್ನಲ್ಲಿ ಎಂಟ್ರಿ ಆಗಿಬಿಟ್ಟಿದ್ದಾರೆ. ಯಾರ್ಯಾರು ಹಣೆ ಬರವನ್ನು ಹೇಳೋಕೆ ಬಂದಿದ್ದಾರೋ, ತಿದ್ದಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ, ಬಂದಿದ್ದಾರೆ. ಯಾರ್ಯಾರು ಏನು ಹೇಳಿದ್ದಾರೆ ಅಂತ ನೋಡೋದಾದರೆ, ಇವ್ರ ಪ್ರಕಾರ ಯಾರು ಗೆಲ್ತಾರಂತ ನೋಡೋದಾದರೆ ವೀಕ್ಷಕರೇ, ರಜತ್ ಕಿಶನ್ ಅವ್ರಿಗೆ ಹೇಳ್ತಾರೆ, ಬೇರೆಯವ್ರಿಗೋಸ್ಕರ ಬದಲಾವಣೆ ಬೇಡ ಎಂದರು. ಶನಿ ಸೋಂಬೇರಿ ಕೆಲಸ ಮಾಡಲ್ಲ. ನೋಡಿ ಇವ್ರ ಬಗ್ಗೆ ಹೆಂಗೆ ಹೇಳ್ತಾರೆ. ಇವ್ರು ಶನಿ ಅಂತೆ, ಸೋಂಬೇರಿ ಅಂತೆ, ಕೆಲಸ ಮಾಡಲ್ಲಂತೆ, ಕೋಪ ಜಾಸ್ತಿ ಅಂತೆ, ಏನು ಶಾಂತ ಸ್ವಭಾವನೂ ಇದೆಯಂತೆ, ಎಲ್ಲಿ ಹೇಗೆ ಬಳಸ್ಕೋಬೇಕಂತ ಗೊತ್ತಿಲ್ಲಂತೆ. ಆಯಿತು, ಇದು ಕತೆ. ಇನ್ನು ಉಗ್ರ ಮಂಜಣ್ಣನವರ ಭವಿಷ್ಯ ಹೇಳ್ತಾರೆ. ಎಮೋಷ್ನಲ್ ಫೂಲ್ ಅಂತೆ ಮಂಜಣ್ಣನವರು. ಹೊರಗಡೆ ಸ್ಟ್ರಾಂಗ್ ಅಂತೆ, ಒಳಗಡೆ ಎಮೋಷ್ನಲ್ ಫೂಲ್ ಅಂತೆ. ಯಾಕಂದರೆ ಗೌತಮ ಜೊತೆ ಎಮೋಷ್ನಲಲ್ಲಿ ಬಿದ್ದಿದ್ರಲ್ಲ, ಅದೆಲ್ಲ ಗೊತ್ತಿದೆ ಸ್ವಾಮೀಜಿಗೆ, ಇಡೀ ಪ್ರಪಂಚಕ್ಕೆ ಗೊತ್ತದು ಎಮೋಷ್ನಲ್ ಫೂಲ್ ಅಂತ. ಅದನ್ನೇ ಹೇಳ್ತಾರೆ. ಇವ್ರಿಗೆ 2026 ಮದುವೆನೂ ಆಗುತ್ತಂತೆ. ನೋಡ್ರಪ್ಪ, ಮದುವೆನೂ ಆಗುತ್ತಂತೆ 2020 ಒಳ್ಳೇದಿದೆ ಅಂತೆ, ಒಳ್ಳೆಯ ಹೆಸರಾಗತ್ತಂತೆ ಅಲ್ಲಿವರಿಗೆ. ಇದು ಸ್ವಾಮೀಜಿಗಳು ಇವರಿಗೆ ಮಾಡಿರುವಂಥ ಆಶೀರ್ವಾದ. ಇವ್ರು ಯಾವ ಥರ ಹೇಳ್ತಾ ಇದ್ದಾರೆ ಅಂದರೆ, ಇಷ್ಟು ದಿನ ಬಿಗ್ ಬಾಸ್ನಲ್ಲಿ ಏನು ನಡೀತು ಅದನ್ನೇ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಏನೋ ಕಾಲಜ್ಞಾನಿಗಳ ಥರ ಮುಂದಲ್ದೆಲ್ಲ ತಂದು ಇಲ್ಲಿ ಹೇಳ್ತಾ ಇಲ್ಲ. ಈಗ ನಡೆದಿರೋದಂಥದ್ದನ್ನೇ ನಾವು ಪ್ರೇಕ್ಷಕರು ನೋಡಿರೋದಂತಾನೆ, ಜನ ನೋಡಿರೋದಂತಾನೆ ಹೇಳ್ತಾ ಇದ್ದಾರೆ ಕತೆ. ಇವರ ಭವಿಷ್ಯದ ಪ್ರಕಾರ ರಜತ್ ಕಿಶನ್ ಅವ್ರಿಗಾಗಲಿ, ಉಗ್ರ ಮಂಜಣ್ಣನವ್ರಿಗಾಗಲಿ ಬಿಗ್ ಬಾಸ್ ಕಪ್ ಬರಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಯಾಕಂದರೆ ಅವ್ರು ಹೇಳ್ತಿರೋ ಮಟ್ಟ ಆ ರೀತಿ ಇದೆ. ತದನಂತರದಲ್ಲಿ ಮೋಕ್ಷಿತ ಅವ್ರ ವಿಷಯಕ್ಕೆ ಬಂದರೆ, ಈ ಅಮ್ಮಗೆ 2025 ತುಂಬ ಚೆನ್ನಾಗಿದೆ ಅಂತೆ. ನೋಡಿ ಹೆಂಗಿದೆ. 2025 ಆಗಸ್ಟ್ ನಂತರ ಮದುವೆನೂ ಆಗುತ್ತಂತೆ ಈ ಅಮ್ಮಗೆ. ಆದರೆ ಭಾಳ ಹುಷಾರಾಗಿರ್ಬೇಕಂತೆ, ಹೆಚ್ಚು ಕಡಿಮೆ ಆದರೆ ಪೆಟ್ಟು ಬೀಳುತ್ತಂತೆ. ಇದು ಇವರು ಹೇಳ್ತಿರೋ ವಿಷಯ. ಇವ್ರ ಪರ್ಸ್ನಲ್ ಫ್ಯಾಮಿಲಿ ಮ್ಯಾಟ್ರ್ ಚೆನ್ನಾಗಿಲ್ಲ ಅಂದರೆ ಇವರು ಕರಿಯರ್ ಮ್ಯಾಟ್ರು ಭಾಳ ಚೆನ್ನಾಗಿದೆ ಅಂತೆ, ಕರಿಯರು ಇದು. ತದನಂತರದಲ್ಲಿ ಭವ್ಯಕ್ಕೆ ವಿಷಯಕ್ಕೆ ಬಂದರೆ, ಭವ್ಯನವರಿಗೆ 2027 ಒಳ್ಳೆಯ ಕಾಲವಂತೆ. ಅಲ್ಲಿವರೆಗೆ ಏನೂ ಇಲ್ಲಂತೆ. ಭವ್ಯ ಗೌಡಗೆ ಮೋಹ ಜಾಸ್ತಿ ಅಂತೆ. ನೋಡಿ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಅದನ್ನು ಬಿಡ್ಬೇಕಂತೆ ಈ ಅಮ್ಮ. ಬಿಗ್ ಬಾಸ್ನಲ್ಲಿ ಇದೆಯಲ್ಲ ಈ ಅಮ್ಮನ ಮೋಹ, ಅದೆಲ್ಲ ಗೊತ್ತಿದೆ ಇಡೀ ಜನರಿಗೆ ತ್ರಿವಿಕ್ರಮ್ ಜೊತೆ. ಅದನ್ನೇ ಇವ್ರಿಗೆ ಹೇಳ್ತಾ ಇದ್ದಾರೆ, ಮೋಹ ಬಿಡ್ಬೇಕಂತೆ. ಆದರೆ ಬಿಗ್ ಬಾಸ್ನಲ್ಲಿ ಸ್ವಾಮೀಜಿ ಹೇಳಿರೋ ಇದ್ರ ಜಾತಕದ ಪ್ರಕಾರ ಭವ್ಯಗೂ ಕಪ್ ಬರಲ್ಲ. ಈ 3 ಜನರ ಹಣೆ ಬರ ಹಿಂಗಾಯ್ತು, 4 ಜನರು. ಅದರಲ್ಲಿ ಸ್ವಲ್ಪ ಏನು ಮೋಕ್ಷಿತ ಅವರು ಪರವಾಗಿಲ್ಲ, ಏನೋ 3ನೇ ಸ್ಥಾನಕ್ಕೆ ಬರ್ಬೋದು ಅನ್ಸತ್ತೆ ಇವರು. ಇನ್ನು ತ್ರಿವಿಕ್ರಮ್ ವಿಚಾರಕ್ಕೆ ಬಂದಾಗ ಅವ್ರು ಹೇಳಿದ್ದು ಸ್ವಾಮೀಜಿ ಏನಂದರೆ, ಈ 2025 ವರ್ಷ ಬಹಳ ಒಳ್ಳೆ ವರ್ಷ ಅಂತೆ, ಒಳ್ಳೆ ಪೊಸಿಷನ್ನಲ್ಲಿ ತ್ರಿವಿಕ್ರಮ್ ಅವ್ರು ಹೋಗ್ತಾರಂತೆ. ಇವರು ಮನೆಯ ವಿಷಯ ಎಲ್ಲ ಕೇಳಿದಾಗ ಎಲ್ಲ ಒಳ್ಳೆಯದಾಗತ್ತೆ, ಈ ವರ್ಷ ಎಲ್ಲ ಒಳ್ಳೆ ಪೊಸಿಷನ್ಗೆ ಹೋಗ್ತೀವಿ ಅನ್ನುವಂಥ ಮಾತು ಹೇಳೋದನ್ನು ನೋಡಿದರೆ ಎಲ್ಲಿ ತ್ರಿವಿಕ್ರಮ್ನವರು ಬಿಗ್ ಬಾಸ್ ಫಿನಾಲೆ ಕಪ್ಪನ್ನು ಹೊಡಿತಾರೆ ಅಂತಲೇ ಅನಿಸುತ್ತೆ. ಇದೆಲ್ಲ ಬಿಗ್ ಬಾಸ್ನವರ ಚಿತ್ರಕಥೆ ನಿರೂಪಣೆ ಮಾಡೋಕ್ಕೆ ಬಂದಿದ್ದಾರೆ ಅನ್ನೋ ಥರನೇ ಇದೆ ವೀಕ್ಷಕರೇ. ಹಾಗಾದರೆ ತ್ರಿವಿಕ್ರಮ್ಗೆ ಏನಾದರೂ ಬಿಗ್ ಬಾಸ್ ಟ್ರೋಫಿ ಒಲಿಯುತ್ತಾ? ಈ ಜ್ಯೋತಿಷಿ ಹೇಳಿರುವಂಥ ಎಲ್ಲ ಮಾಹಿತಿಗಳು ಏನೋ ಮುನ್ಸೂಚನೆನ, ಅಥವಾ ಬಿಗ್ ಬಾಸ್ನಲ್ಲಿ ಇರುವಂಥ ಸ್ಕ್ರಿಪ್ಟ್ ಪ್ರಕಾರ ಇವ್ರು ಬಂದು ಹೇಳ್ತಾ ಇದ್ದಾರೆ, ಆ ಸ್ಕ್ರಿಪ್ಟಲ್ಲೂ ಇದೇ ಥರ ಇದೆ ಅಂತ ಅನಿಸುತ್ತಾ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಹಾಗೆ ಮುಂದೆ ಹನುಮಂತನ ವಿಷಯದ ಬಗ್ಗೆ ಏನಾಗಿದೆ ಅಂದರೆ, 2026 ಮಾರ್ಚ್ವರೆಗೆ ಒಳ್ಳೆ ಟೈಮ್ ಇದೆ ಅಂತೆ ಹನುಮಂತಗೆ. ಇದನ್ನು ಉಪಯೋಗಿಸ್ಕೋಬೇಕಂತೆ ಹನುಮಂತು ಅಷ್ಟೇ. ಯಾಕಂದರೆ ಪಾಪ ಅವನಿಗೆ ಉಪಯೋಗಿಸ್ಕೊಳ್ಳೋದು ಗೊತ್ತಿಲ್ಲ ಅನ್ನುವಂಥ ಅಭಿಪ್ರಾಯನೂ ಸ್ವಾಮೀಜಿ ಅವ್ರ ಹತ್ರ ಇದೆ. ಯಾಕೆ ಉಪಯೋಗಿಸ್ಕೊಂಡಿಲ್ಲ ಸ್ವಾಮೀಜಿ ಅವರೇ? ಒಳ್ಳೆ ಉಪಯೋಗಿಸ್ಕೊಂಡಿದ್ದಾರೆ. ಮೊದಲೆಲ್ಲ ಸರಿಗಮಪದಲ್ಲಿ ರನ್ನರಪ್ ಬಂದಾಗ ಅದೇ ಒಂದು ಬಲದಿಂದ ಇದುವರೆಗೂ ಹಾಡ್ತಾನೆ ಇದ್ದಾರೆ ಇಡೀ ಕರ್ನಾಟಕದ ಮನೆಯಲ್ಲಿ. ಮನೆಗೆ ಊರಲ್ಲಿ ಅವರಿಗೆ ಫಂಕ್ಷನ್ಗಳಿಗೆ ಕರ್ಸಿ ಹಾಡಿಸ್ತಾರೆ. ಅದು ಅವ್ರ ಜನಪ್ರಿಯತೆ ಅಲ್ವಾ. ಈ ಕಪ್ ಗೆದ್ರೂ ಅವರು ಬಳಸ್ಕೋತಾರೆ ಖಂಡಿತ.
ಅದನ್ನು ಜನನೂ ಹೇಳ್ತಾ ಇದ್ರು, ಯಾರೋ ಮೊನ್ನೆ ಕಾಮೆಂಟಲ್ಲಿ ಬಳಸ್ಕೊಳಕ್ಕೆ ಬರಲ್ಲ ಇವ್ನು ಗೆಲ್ಲಬಾರ್ದು ಅಂತೇಳಿ. ಸುಳ್ಳು ಸರ್, ಇವ್ನು ಗೆದ್ದರೆ ಬಳಸ್ಕೊತಾನೆ. ಅವನು ಯಾವಾಗ ಏನು ಹೆಂಗೆ ಬಳಸ್ಕೋಬೇಕು ಅನ್ನೋದು ಗೊತ್ತಿದೆ, ಕುರಿಗಳನ್ನು ಹ್ಯಾಕೆ ಬಳಸ್ಕೋಬೇಕು ಅನ್ನೋದು ಗೊತ್ತಿದೆ, ತಿಳ್ಕೊಳ್ಳಿ. ತದನಂತರದಲ್ಲಿ ತಾಂಬೂಲ ಶಾಸ್ತ್ರ ನೋಡಿದಾಗ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತಂತೆ, ಸ್ವಲ್ಪ ಹುಷಾರಂತೆ, ಇದಷ್ಟೇ ಹೇಳಿದ್ದು. ಅದನಂತರದಲ್ಲಿ ಈ ವರ್ಷ ಹನುಮಂತು ಅವರು ಮದುವೆ ಆಗುತ್ತಂತೆ. ನೋಡ್ರಿ, ಸ್ವಾಮೀಜಿ ಆಶೀರ್ವಾದ, ಹನುಮಂತರವರ ಮದುವೆ ಆಗುತ್ತಂತೆ. ಅವನು ಯಾವಲಿಂದನೂ ಪ್ರಯತ್ನ ಪಡ್ತಾ ಇದ್ದಾನೆ, ಇನ್ನೂ ಮದುವೆ ಆಗಿಲ್ಲ. ಮೊನ್ನೆ ಬಿಗ್ ಬಾಸ್ನಲ್ಲೂ ಹೇಳ್ತಾ ಇದ್ದ, ನಾನು ಈ ಮನೆಯಿಂದ ಹೊರಗೆ ಹೋದ್ಮೇಲೆ ಮದುವೆ ಆಗ್ತೀನಿ ಅನ್ನುವಂಥ ಮಾತು. ಮೋಕ್ಷಿತ್ ಅವರು ಹೇಳಿದ್ದಾರೆ ಮದುವೆ ಆಗ್ತೀನಂತ, ಆದರೆ ಅದರ ಮೋಕ್ಷಿತ್ ಅವ್ರ ಬಗ್ಗೆ ಹೇಳಲಿಲ್ಲ, ಹನುಮಂತ ಬಗ್ಗೆ ಹೇಳಿದ್ದಾನೆ ಈ ಸ್ವಾಮೀಜಿ. ನೋಡಿ ಎಂಥ ಕಾಲಜ್ಞಾನಿ ಸ್ವಾಮೀಜಿ ಅವರು. ಇವರು ಹೇಳಿರುವಂತಹ ಎಲ್ಲ ಭವಿಷ್ಯ ಆಲ್ಮೋಸ್ಟ್ 80% ಹತ್ರನ ಇದೆ. ಸ್ಪರ್ಧಿಗಳು ಆಡ್ತಿರೋ ರೀತಿಯೂ ಅದೇ ಥರ ಇದೆ. ಹಾಗೂ ಇವರು ಹೇಳಿರುವಂಥ ಎಲ್ಲ ಭವಿಷ್ಯನೂ ಅದೇ ರೀತಿ ಇದೆ. ಇದು ಆಲ್ಮೋಸ್ಟ್ ಹತ್ತಿರಕ್ಕಿದೆ. ಈ ಸ್ವಾಮೀಜಿಗಳು ಭಾಳಷ್ಟು ಕಾರ್ಯಕ್ರಮಗಳನ್ನು ಯೂಟ್ಯೂಬ್ನಲ್ಲಿ ಕೊಟ್ಟಿದ್ದಾರೆ, ಅವರ ಶಂಕರಾನಂದ TV ಇದ್ರ ಪ್ರಕಾರ ಮುಖಾಂತರ. ಆಲ್ಮೋಸ್ಟ್ ಅವರು ಜನರಿಗೆ ಹತ್ತಿರ ಆಗುವಂಥ ಒಂದು ಭವಿಷ್ಯಗಳನ್ನು ಹೇಳ್ತಾ ಇದ್ದಾರೆ ಅಂತಲೇ ಅನ್ಬೋದು ವೀಕ್ಷಕರೇ. ಆದ್ದರಿಂದ ಇದು ಏನಾಗುತ್ತೆ ಮುಂದೆ ನೋಡೋಣ. ಇವರ ಭವಿಷ್ಯದ ಪ್ರಕಾರ ತ್ರಿವಿಕ್ರಮ್, ಹನುಮಂತು ಹಾಗೂ ಮೋಕ್ಷಿತ ಅವರಿಗೆ ಬಿಗ್ ಬಾಸ್ನಲ್ಲಿ ಚಾನ್ಸ್ ಇದೆ. ಮೂವರಿಗೆ ಟಾಪ್ 3 ಇವರೇ ಅನಿಸುತ್ತೆ. ಆದರೆ ಟಾಪ್ 2 ಯಾರು ಆಗ್ತಾರೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಅಲ್ಲಿವರೆಗೂ ನನ್ನ ಈ ವಿಡಿಯೋವನ್ನು ಎಲ್ಲರೂ ದಯವಿಟ್ಟು ನೋಡ್ತಾ ಇರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮದೇನು ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೂ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರಗಳು.